ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಗುರುವಾರ ಶುಕ್ರವಾರ ವ್ಲಾಗು ವರಮಹಾಲಕ್ಷ್ಮಿ ಹಬ್ಬದು. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನವ್ಯಾಗ ಬೇರೆ ಡೆಲಿವರಿ ಆಗಿತ್ತು, ಅದಕ್ಕೆ ವಿಡಿಯೋ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ನಾನು ಮಾರ್ಕೆಟಿಂದ ಬರೋ ಒಳಗಡೆ ಅಮ್ಮ ಹೂವು ತೊಗೊಂಬಂದು ಫಸ್ಟೇ ಕಟ್ತಾಯಿದ್ರು. ಅಷ್ಟರಲ್ಲೇ ನಾನು ಒಬ್ಬಟ್ಟಿಗೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಬೇಳೆ ಬೇಯಿಸೋಕೆ ಇಡ್ತಾಯಿದ್ದೀನಿ. ಒಂದು 3/4 kg ಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಬೇಳೆ ಬೇಯಿಸೋಕೆ ಇಟ್ಬಿಟ್ಟು ಈಗ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಇವತ್ತು ನಾನು ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ಬಂದು ಚಿರೋಟಿ ರವೆ ಯೂಸ್ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಸೊ ಇಷ್ಟು ದಿನ ನಾನು ಮೈದಾ ಬಂದು 1 ಭಾಗ ತೊಗೊಂಡ್ರೆ 1/4 ಭಾಗ ಬಂದು ಚಿರೋಟಿ ರವೆ ತೊಗೊತಾ ಇದ್ದೆ. ಆದರೆ ಈ ಸರಿ ಬಂದು ಅರ್ಧ ಭಾಗ ಚಿರೋಟಿ ರವೆ ಅರ್ಧ ಭಾಗ ಮೈದಾ ಯೂಸ್ ಮಾಡ್ಕೊಂಡು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಂದೇ ಟೈಮ್ ನೀರು ಹಾಕ್ಕೊಳೋ ಬದಲು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮೈದಾ ಹಿಟ್ಟು ಒಂದು ಹದವಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನೀರಲ್ಲೇ ಫಸ್ಟ್ ಕಲಿಸ್ಕೊಂಡ್ಬಿಟ್ಟು 1 ಅವರ್ ಇದನ್ನು ನೆನೆಸಿಟ್ಬಿಟ್ರೆ ಸೊ ಇದು ನಾರಾಗಿ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ನೀರು ಚುಮುರಿಸ್ಬಿಟ್ಟು ಮೇಲೆ ಎಲ್ಲ ಒದ್ದೆ ಇರೋಂಗೆ ಚುಮುರಿಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ 1 ಅವರ್ ಬಿಟ್ಬಿಡಿ. ಬೆಳಗ್ಗೆನೇ ಅಮ್ಮ ಹಬ್ಬಕ್ಕೆ ಬೇಕಾಗಿರೋ ಹೂವು ಎಲ್ಲ ತೊಗೊಂಬಂದರು. ಕನಕಾಂಬರ, ರುದ್ರಾಕ್ಷಿ ಮತ್ತು ಚೆಂಡು ಹೂವು, ಚಾಮಂತಿ ಎಲ್ಲ. ಮಧ್ಯಾಹ್ನ ಮೇಲೆ ನಾನೋಗಿ ಬೊಕೇಸು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಬಂದೆ. ಇಷ್ಟು ಜನ ಫ್ಲವರ್ಸ್ ತಂದು ನಾವೇ ಬೊಕೇಸ್ ಮಾಡ್ಕೊತಾ ಇದ್ರಿ. ಈ ಟೈಮ್ ನಮ್ಗೆ ಗೊತ್ತಿರೋ ಹುಡುಗನೇ ಬೊಕೆ ಎಲ್ಲ ಮಾಡ್ತಾಯಿದ್ದ. ಸೊ ಅವ್ರ ಅಂಗಡಿಲ್ಲ ನಾವು ತೊಗೊಂಬಂದ್ವಿ. ಸೊ ಹಬ್ಬಕ್ಕೆ ಬೇಕಾಗಿರೋ ಫ್ರೂಟ್ಸ್ ಎಲ್ಲ ತೊಗೊಂಬಂದೆ. ಸೊ ಊರಿಂದನೇ ಈ ಫ್ರೂಟ್ಸ್ ಎಲ್ಲ ಕಿತ್ಕೊಂಬಂದಿರೋದು. ಸೊ ದ್ರಾಕ್ಷಿ ಇನ್ನೂ ಹಣ್ಣಾಗಬೇಕು, ಹಬ್ಬಕ್ಕಂತ ಮುಂಚೆನೇ ಕಿತ್ಬಿಟ್ಟಿದ್ದೀವಿ. ಮತ್ತು ಈ ಫ್ರೂಟ್ಸು ಅಷ್ಟೇ. ಸೊ ಈ ಬಕೆಟ್ ತುಂಬ ಇದ್ದಾವೆ ಫ್ರೂಟ್ಸು. ಸೊ ಸ್ಟಾರ್ ಫ್ರೂಟು. ಸೊ ಸ್ಟಾರ್ ಫ್ರೂಟ್ಸ್ ಅಷ್ಟನ್ನ ಕುಂಕುಮ ಕೊಡೋದಕ್ಕೆ ಕೊಡ್ತೀನಿ. ನಮ್ಮ ಗಿಡದಲ್ಲೇ ಬೆಳೆದಿರೋದಲ್ಲ. ಸೊ ಬಕೆಟೆಲ್ಲ ಫುಲ್ಲು ಸ್ಟಾರ್ ಫ್ರೂಟ್ಸ್ ಇದ್ದಾವೆ. ಸೊ ಊಟಿ ಆ್ಯಪಲ್ ಇತ್ತು, ಅದೆಲ್ಲ ಹುಳ ಬಿದ್ದುಬಿಟ್ಟಿದ್ದು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ವಿ ಗಿಡನ. ಸೊ ಮೊನ್ನೆ ವರ್ಷವೂ ಸ್ಟಾರ್ ಫ್ರೂಟ್ಸು ಗಿಡದಲ್ಲಿ ಬಂದಿತ್ತು ಮತ್ತು ಡ್ರ್ಯಾಗನ್ ಫ್ರೂಟ್ಸು. ಈ ಟೈಮ್ ಡ್ರ್ಯಾಗನ್ ಫ್ರೂಟ್ಸ್ ಇಲ್ಲ, ಸ್ಟಾರ್ ಫ್ರೂಟ್ಸ್ ಮಾತ್ರ ಸಿಕ್ಕಿದೆ. ಸೊ ಇದು ಸೆಕೆಂಡ್ ಟೈಮ್ ಸಿಗ್ತಾ ಇರೋದು. ಬೇಳೆ ಮಾತ್ರ 3/4 ಭಾಗ ಬೇಯಿಸ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡೋವಾಗ ಬೇಳೆ 3/4 ಭಾಗ ಬೆಂದರೆ ಬೆಲ್ಲ ಹಾಕಿದ್ಮೇಲೆ ರುಬ್ಕೊಂಡಾಗ ಕರೆಕ್ಟಾಗಿರುತ್ತೆ. ಸೊ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಪುಡಿ ಮಾಡ್ಕೊಂಡಿರೋ ಬೆಲ್ಲ ಹಾಕ್ತಾಯಿದ್ದೀನಿ. 3/4 kgಗೆ 1 kg ಅಷ್ಟು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಬೇಳೆಲಿರೋ ನೀರು ಬಿಸಿ ಇದ್ದಾಗೆ ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಚೆನ್ನಾಗಿ ಕರಗುತ್ತೆ. ಬೇಳೆ ಏನಾದರೂ ಜಾಸ್ತಿ ಬೆಂದಿದ್ರೆ ಬೆಲ್ಲ ಹಾಕಿದ್ಮೇಲೆ ರುಬ್ಕೊಂಡಾಗ ಮೆತ್ತಗೆ ಹಾಕಿಬಿಡುತ್ತೆ, ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಬೇಳೆ ಮಾತ್ರ 3/4 ಭಾಗನೇ ಬೇಯಿಸ್ಕೊಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಬೆಲ್ಲ ಆದ್ರೇನು ಉಂಡೆ ಇದ್ದರೆ ನೀಟಾಗಿ ಕರ್ಕೊಳುತ್ತೆ. ನೋಡಿ 1 ಅವರ್ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾರು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಣ್ಣೆ ಒಂಚೂರು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಎಣ್ಣೆಯಲ್ಲಿ ನೆನೆಸಿಟ್ರೆ ಮೈದಾ ಹಿಟ್ಟು ಕರೆಕ್ಟಾಗಿ ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿ ಬಂದಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೊ ಇದನ್ನು 1 ಅವರ್ ನೆನೆಸಿಕ್ಕಿದ್ರೆ ಒಬ್ಬಟ್ಟು ಮಾಡೋಕ್ಕೆ ರೆಡಿಯಾಗಿರುತ್ತೆ. ಬೆಲ್ಲ ಚೆನ್ನಾಗಿ ಕರೆದಾದ್ಮೇಲೆ ನಾನು ಕೊಕೊನಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಒಣ ಕೊಬ್ಬರಿ ಆದರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಹಸಿ ಕೊಬ್ಬರಿ ಆದರೂ. ನಾನು ಕೊಕೊನಟ್ ಪೌಡರ್ ಯೂಸ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದಕ್ಕೆ ಸ್ವಲ್ಪ ಇಲಾಚಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಇಲ್ಲ ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀನಿ. ಸೊ ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದು ನೋಡಿ ಇದು ನೀಟಾಗಿ ಉಂಡೆ ಈ ಥರ ಆಗಬೇಕು. ಹೂರಣ ಮೆತ್ತಗಿದ್ರೂ ಅಥವಾ ಹಿಟ್ಟು ಮೆತ್ತಗಿದ್ರೂ ಓಕೆ, ಎರಡೂ ಸಮವಾಗಿರಬೇಕು. ಒಂದು ಗಟ್ಟಿಯಾಗಿದ್ದು ಇನ್ನೊಂದೇನಾದರೂ ಮೆತ್ತಗಿದ್ರೆ ನಮಗೆ ಒಬ್ಬಟ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾವು ಫಸ್ಟೇ ಹೂರಣನ ಉಂಡೆ ಮಾಡಿಟ್ಕೊಂಡ್ರೆ ಒಬ್ಬಟ್ಟು ಮಾಡೋವಾಗ ಈಸಿಯಾಗಿರುತ್ತೆ. ಸೊ ರೀತಿಯಲ್ಲಿ ಉಂಡೆ ಮಾಡಿಕೊಂಡು ನೋಡಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ಹದವಾಗಿ ಬಂದಿದೆ.
ತವಾನ ಬಿಸಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು. ಸೊ ಇವಾಗ ಮೈದಾ ಹಿಟ್ಟು ತೊಗೊಂಡು ಒಂಚೂರು ಹೋಳಿಗೆ ಪೇಪರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ತಟ್ಕೊಂಬಿಟ್ಟು ಅದ್ರ ಮೇಲೆ ಹೂರಣ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಂಬಿಡಿ. ಸೊ ಎಕ್ಸ್ಟ್ರಾ ಹಿಟ್ಟು ಏನಾದಿದ್ರೆ ತೆಗೆದುಬಿಡಿ. ಸೊ ಈ ರೀತಿ ಫಸ್ಟು ಪ್ರೆಸ್ ಮಾಡ್ಕೊಂಬಿಟ್ಟು ಮತ್ತು ಪೇಪರ್ ಹಾಕ್ಕೊಂಡು ತೀಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕೂಡ. ಸೊ ಎರಡು ಒಂದೇ ಹದವಾಗಿದ್ದರೆ ಹೋಳಿಗೆ ಕೂಡ ನಮಗೆ ಯಾವ ರೀತಿ ಬೇಕು ಆ ರೀತಿ ತೀಡ್ಕೊಬೋದು. ಹೋಳಿಗೆ ಮಾಡ್ಕೊಳೋವಾಗ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಹೋಳಿಗೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯುತ್ತೆ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಬೇಕು ಹಂಗೆ ತೀಡ್ಕೊಬೋದು ನಾವು. ನಾನು ಹೋಳಿಗೆ ಮಾಡೋ ಟೈಮಲ್ಲಿ ಮಿತೆಲ್ಲ ಕೊಡೋರು ಬಂದರು ಕೊಡೋ ಊರಿಂದ. ಸೊ ಹಬ್ಬಕ್ಕೆ ಊರಲ್ಲಿ ಹಬ್ಬ ಮಾಡೋದಿಲ್ಲ, ಇಲ್ಲೇ ಹಬ್ಬ ಮಾಡೋದು ನಾವೆಲ್ಲ. ಸೊ ನವ್ಯಾಗೆ ಬೇರೆ ಡೇಟ್ ಬೇರೆ ಕೊಟ್ಟಿದ್ರು ಡೆಲಿವರಿಗೆ. ಸೊ ಈ ಟೈಮ್ ಯಾರನ್ನೂ ಜಾಸ್ತಿ ಜನನ ಕರೆಯೋಕ್ಕೆ ಹೋಗಲಿಲ್ಲ. ಮಿತೆಲ್ಲ ಸುಪ್ರಭಾತ ಎಲ್ಲ ಚೆನ್ನಾಗಿ ಹೇಳ್ತಾಯಿದ್ದಾಳೆ ಈ ನಡುವೆ. ಸೊ ಅವಳು ಹೂವು ಇಟ್ಕೊಂಡೆಲ್ಲ ಹೇಳ್ತಾಯಿದ್ಲು. ನವ್ಯ ಸಂದೀಪ್ ಎಲ್ಲ ತಟ್ಟೆಗೆಲ್ಲ ಜೋಡಿಸ್ಕೊತಾಯಿದ್ರು ಮತ್ತು ದೇವರು ರೆಡಿ ಮಾಡ್ತಾಯಿದ್ರು. ಅಮ್ಮ ಎಲ್ಲ ಹೂವು ಕಟ್ಕೊತಾಯಿದ್ರು. ಸೊ ಒಬ್ರಿಗೆ ಹೆಲ್ಪ್ ಆದರೆ ಸೊ ಹಬ್ಬ ಕೂಡ ಚೆನ್ನಾಗಿರುತ್ತೆ. ನಾವು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಎಲ್ಲರೂ ಸಪೋರ್ಟಿಂಗ್ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ಮಾಡೋ ಒಳಗಡೆ ನಾನು ಆಚೆ ಕಡೆ ಎಲ್ಲ ತೊಳಿಬೇಕಾಗಿತ್ತು. ಹಬ್ಬಕ್ಕೆಲ್ಲ ತೊಳ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಿಮಗೆ ನೈಟೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ. ಬೆಳಿಗ್ಗೆ ಮಾತ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊತೀವಿ. ಸೊ ನಾನು ಸ್ಯಾರಿ ಫೋಲ್ಡಿಂಗ್ ಮಾಡ್ತಾಯಿದ್ದೆ. ತೇಜು ಕೂಡ ಇದ್ದಿದ್ದ, ಅವನು ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದು. ಸೊ ನಾವು ಈ ಥರ ಫೋಲ್ಡಿಂಗ್ ಮಾಡುವಾಗ ಅವ್ನು ಬಂದು ಕಾಮಿಡಿ ಮಾಡ್ತಾಯಿದ್ದ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮದರ್ಸ್ ಚಾನಲ್. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮಮ್ಮ ಒಂದು ಚೂರು ಮಿಸ್ ಆಗಿಬಿಡುದಂತ ಪರ್ಫೆಕ್ಷನಿಂದ ಇಂಚು ತೊಗೊತಿದ್ದಾರೆ. ಇದು ಒಂದು ಲೈನು ಮಿಸ್ ಆಗಿಬಿಡ್ದು, ಒಂದು ಪರ್ಫೆಕ್ಷನು ಒಂದು ಚೂರು ಮಿಸ್ ಆಗಿಬಿಟ್ರೆ ದೇವ್ರ ಹೆಲ್ಪ್ ಆಗ್ತಾರೆ. ಅಷ್ಟು ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಪಾಪ ಇದು ಶೀಟ್ಗೆ ವೇಸ್ಟ್ ಆಗಿದೆ. ದೇವ್ರು ರೆಡಿ ಮಗ ತೇಜು ಈ ಥರ ಕಾಮೆಂಟ್ ಕೊಡ್ತಾಯಿದ್ದ. ಸೊ ಸ್ಯಾರಿ ಫ್ರಿಲ್ಸ್ ಎಲ್ಲ ನೀಟಾಗಿ ಸಮವಾಗಿ ಇಟ್ಕೊಂಡ್ಬಿಟ್ಟು ಸ್ಯಾರಿ ಎಲ್ಲ ಪಿನ್ ಮಾಡ್ಕೊಂಡು ಇಟ್ಕೊಂಡೆ ಸೈಡ್ಗೆ. ಸೊ ನಾನು ಸ್ಯಾರಿ ಪಿನ್ ಮಾಡಿಕೊಂಡ್ರೆ ನವ್ಯ ಅವ್ರು ಬಂದುಬಿಟ್ಟು ದೇವ್ರಿಗೆ ಸ್ಯಾರಿ ಬ್ಲೌಸಿಂದ ಕೈಯೆಲ್ಲ ರೆಡಿ ಮಾಡಿಕೊಂಡ್ರು. ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ. ಸೊ ನಾನು ಸ್ಯಾರಿ ಕಳ್ಸಕ್ಕೆ ಹಾಫ್ ಭಾಗ ಡಿವೈಡ್ ಮಾಡ್ಕೊಂಡಿನಿ, ಡಬಲ್ ಫ್ರಿಲ್ಸ್ ಇಡ್ತಾ ಇರೋದು. ಸ್ಯಾರಿ ಹಿಡ್ಸೋವಾಗ ಕಲಶ ಎಷ್ಟು ಹೈಟ್ ಇದೆ ನೋಡ್ಕೊಳ್ಳಿ. ಸೊ ಹಾಫ್ ಡಿವೈಡ್ ಮಾಡ್ಕೊಳ್ಳಿ. ನಾನು ಮಿಡ್ಲಲ್ಲಿ ಸ್ಯಾರಿನ ಇಟ್ಬಿಟ್ಟು ಹಾಫ್ ಡಬಲ್ ಫ್ರಿಲ್ಸ್ ಇಡ್ತಾಯಿದ್ದೀನಿ. ಸ್ಯಾರಿಲ್ಲ ಫುಲ್ ಸೆಟ್ ಮಾಡ್ಕೊಂಡ್ಮೇಲೆ ಫ್ರಿಲ್ಸ್ ಎಲ್ಲ ಕಲಶನ ಮಿಡ್ಲಲ್ಲಿ ಇಟ್ಟಿದ್ದೀನಿ. ಸೊ ಕೈಯೆಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕದಲ್ದಿರ ಚೆನ್ನಾಗಿ ಪಿನ್ ಮಾಡ್ಕೊಬೇಕು. ಸೊ ಇದೆಲ್ಲ ಆದಮೇಲೆ ಕಾಲಿಡೋದಕ್ಕೆ ಅದು ನೀಟಾಗಿ ಹೊಲ್ಕೊತಾ ಇದ್ದೀವಿ. ಸೊ ಫಸ್ಟ್ ನಾನು ಕತ್ತೆಗೆ ಒಡವೆ ಹಾಕ್ತಾಯಿದ್ದೀನಿ. ನೀಟಾಗಿ ಹೆಂಗೆ ಬರುತ್ತೆ ಮುಖವಾಡ ಅಂತ. ಸೊ ಕಾಲು ಸೆಟ್ಟಿಂಗ್ ಮಾಡ್ತಾರೆ. ದೀಪಕ್ಕೆ ಕೂಡ ನಾವು ರೆಡಿ ಮಾಡ್ಕೊಂಡ್ವಿ.
ದೀಪ ಕಂಬಕ್ಕೆ ಕೋಲ್ ಕಟ್ಬಿಟ್ಟು ಅದಕ್ಕೆ ಸ್ಯಾರಿ ಕಟ್ತೀನಿ ಅಂದ್ಲು ನವ್ಯ. ಸೊ ಅವಳು ಪ್ರೆಗ್ನೆಂಟ್ ಆದರೂ ಅವಳು ನಮ್ಮ ಜೊತೆ ಕೂಡ ಎದ್ದಿದ್ಲು ಅಲಂಕಾರ ಮಾಡೋವರೆಗೂ. ಸೊ 2 ಕಾಲು ಸೆಟ್ ಮಾಡಿಕೊಂಡ್ರೆ ಅಲ್ಲಿಂದ ನವ್ಯ ಯಾವ ಕಡೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅವಳು ಹೇಳ್ತಾ ಇದ್ಲು. ಮುಖವಾಡ ಇಡೋಕ್ಕೆ ಮುಂಚೆನೇ ನಾನು ಜ್ಯುವೆಲರೀಸ್ ಎಲ್ಲ ಹಾಕಿ ನೋಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಜ್ಯುವೆಲರೀಸ್ ಎಲ್ಲ ಸೆಟ್ ಮಾಡಿದ್ಮೇಲೆ ಮತ್ತೆ ಮುಖವಾಡ ಇಡ್ತೀನಿ. ಸೊ ಈ ರೀತಿ ನವ್ಯ ದೀಪದ ಕಂಬಕ್ಕೆಲ್ಲ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡ್ತಾಯಿದ್ಲು. ದೀಪದ ಕಂಬಕ್ಕೂ ಅಷ್ಟೇ ಜಡೆ ಬಿಲೆನ್ ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ಜಡೆ ಬಿಲೆನ್ ಹಾಕ್ಕೊಂಡಿರೋದು. ಸೊ ಇದು ಸಡನ್ನಾಗಿ ಅಂದ್ಕೊಂಡು ಈ ಥರ ಮಾಡೋದು. ದೇವ್ರಿಗೆ ಜ್ಯುವೆಲರೀಸ್ ಎಲ್ಲ ಹಾಕಿದ್ಮೇಲೆ ಮುಖವಾಡ ಇಡ್ತಾಯಿದ್ದೀನಿ. ಸೊ ದೇವ್ರ ಮನೆಯಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಬೊಕೆಸ್ ಎಲ್ಲ ನೈಟೇ ಸೆಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ರಾತ್ರಿನೆಲ್ಲ ಜೋಡಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಚೋಕ್ಕೆ ನಮಗೂ ಈಸಿಯಾಗಿರುತ್ತೆ. ತಾಂಬೂಲ ಎಲ್ಲ ನವ್ಯ ಒಂದು ಕವರಲ್ಲಿ ಹಾಕ್ತಾಳೆ. ಎಲೆ ಅಡಿಕೆ ಮತ್ತು ಸ್ಟಾರ್ ಫ್ರೂಟು, ತೆಂಗಿನಕಾಯಿ ಮತ್ತು ಅರ್ಶಿಣ ಕೊಂಬು ಒಂದು ಹಾಕ್ತಾಯಿದ್ದಾಳೆ. ಬಳೆ. ದೇವ್ರ ಕೂರಿಸಿದ್ಮೇಲೆ ದೇವ್ರ ಮುಂದೆ ಕಲಶ ಇಡೋದಕ್ಕೆ ಅಕ್ಕಿ 3 ಇಡಿ ತೊಗೊತಾ ಇದ್ದೀನಿ. ಸೊ ತೊಗರಿಬೇಳೆ 1 ಇಡಿ ಮತ್ತು ಹೆಸರು ಕಾಳು 1 ಇಡಿ ತೊಗೊತಾ ಇದ್ದೀನಿ. ಟೋಟಲ್ 5 ಇಡಿ. ಕಲಶ ಇಡೋವಾಗ ಕಲಶ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ಕಲಶ ನಾನು ದೇವ್ರ ಮನೇಲಿ ಜೋಡಿಸ್ಕೊತೀನಿ. ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ. ಸೊ ತಟ್ಟೆ ಇನ್ನೂ ಜೋಡಿಸಿಲ್ಲ. ಫಸ್ಟೆಲ್ಲ ಕಲಶ ಇಟ್ಬಿಟ್ಟು ದೇವ್ರನ್ನೆಲ್ಲ ಸೆಟ್ ಮಾಡಿಬಿಟ್ಟು ಮತ್ತೆ ನೀಟಾಗೆಲ್ಲ ಜೋಡಿಸ್ಕೊತೀನಿ. ಸೊ ಕಲಶದ ಮುಂದೆ ಬಂದು ವಿಗ್ರಹ ಇಟ್ಕೊತಾ ಇದ್ದೀನಿ. ಸೊ ಎಲ್ಲ ಸೆಟ್ ಆಯಿತು. ಹೂವು ಕಲರ್ ಇಷ್ಟು ಸೆಟ್ ಆಗಲಿಲ್ಲ ದೇವ್ರಿಗೆ. ಇರ್ಲಿ ಸದ್ಯಕ್ಕೆ ಇರ್ಲಿ ಬಿಡು. ಅದೇನಮ್ಮ ಅದೊಂಥರ ಓವರ್ ತರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ಕಲರ್ ಅದೇ ಆ ಸೀರೆ ಚೆನ್ನಾಗಿಲ್ಲ ಕಲರ್. ವೈಟ್ ಹಾಕು ಇನ್ನೂ ಸೂಪರ್ ವೈಟ್ ಬೆಳಗ್ಗೆ ಏನಾರ ಮಾಡಿ ವೈಟ್ ತರಿಸಿ ಹಾಕು ಚೆನ್ನಾಗಿರ್ತೀನಿ. ಅಲ್ಲ ಈ ಸದ್ಯಕ್ಕೆ ಹಾಕು ಇದು. ದೇವರೆಲ್ಲ ಕೂರಿಸಾದ್ಮೇಲೆ ಹೂವು ಹಾಕಿದಾಗ ದೇವ್ರಿಗೆ ಹೂವು ಅಷ್ಟೊಂದು ನೀಟಾಗಿ ಸೆಟ್ ಆಗಲಿಲ್ಲ. ರುದ್ರಾಕ್ಷಿ ಹೂವು ಕೂಡ ಹಾಕಿದ್ವಿ. ಅಷ್ಟೊಂದು ಚೆನ್ನಾಗಿ ಲುಕ್ ಬರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಮಲ್ಲಿಗೆ ದಿಂಡು ಆಗಲಿ ಅಥವಾ ಚಾಮಂತಿ ಹೂವು ಆದರೂ ವೈಟ್ ತೊಗೊಂಬಂದು ಹಾಕೋಣ ಅಂದ್ಬಿಟ್ಟು ಸೊ ಇವಾಗ ಮಾತ್ರ ನೈಟು ದೇವ್ರ ಕೂರಿಸೋವಾಗ ಹೂವು ಹಾಕಿಬಿಟ್ಬಿಟ್ಟಿದ್ದೀವಿ. ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ. ಸೊ ನಾವು ಮಾಡಿರೋ ಹೊಸ್ಗೆ ಸಾಮಾನು ಮತ್ತು ಸ್ವೀಟ್ಸು ಎಲ್ಲ ದೇವ್ರ ಮುಂದೆ ಇಟ್ಟು ಈ ರೀತಿ ಅಲಂಕಾರ ಮಾಡಿದ್ದೀವಿ. ಸೊ ಇದೆಲ್ಲ ಮುಗಿಯೋಷ್ಟರಲ್ಲಿ ನೈಟು 3:30 ಆಯಿತು. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ನಾವೆಲ್ಲ ಮಲ್ಕೊಂಡ್ವಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದ್ದಂಗೆ ನಿದ್ದೆ ಎಲ್ಲ ತುಂಬ ಕೆಡಬೇಕಾಯಿತು. ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. 6 ಗಂಟೆ ಆಯಿತು ಎದ್ದೇಳೋ ಒಳಗಡೆ. ಸೊ ಪೂಜೆ ಮಾಡೋಕ್ಕೆ ಮುಂಚೆನೇ ಹೊಸ್ಲಿಗೆಲ್ಲ ಅರಶಿನ ಇಟ್ಕೊತಾ ಇದ್ದೀನಿ. ತುಳಸಿ ಕಟ್ಟೆಗೆಲ್ಲ ಫಸ್ಟೆಲ್ಲ ಅರಶಿನ ಇಟ್ಕೊಂಡ್ಬಿಟ್ಟು ಮತ್ತು ಕುಂಕುಮ ಇಡೋಣ ಅಂದ್ಬಿಟ್ಟು ಫಸ್ಟೆಲ್ಲ ಅರಶಿನ ಇಟ್ಕೊಂಡೆ. ಮಿಥಿಲಾ ಕೂಡ ಎದ್ದೇಳಿದ್ಲು. ಅವಳು ಬಂದು ನನ್ನ ಜೊತೆ ಬಂದು ಕೂತ್ಕೊಂಡು ಅರಶಿನ ಹಚ್ತೀನಿ ಅಂತ ಅವಳು ಅರಶಿನ ಹಚ್ತಾ ಇದ್ದಾಳೆ. ಸೊ ಹೊಸ್ಲಿಗೆಲ್ಲ ಅರಶಿನ ಹಚ್ಕೊಂಡೆ. ದೇವ್ರ ಮನೆಯಲ್ಲಿ ದೀಪದ ಕಂಬಕ್ಕೆಲ್ಲ ಅರಶಿನ ಹಚ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡೆ. ಸೊ ಪೂಜೆ ಆದರೆ ನಮಗೆ ಕೆಲಸ ಎಲ್ಲ ಅರ್ಧ ಮುಗ್ದಂಗೆ ಇರುತ್ತೆ. ಸೊ ಅರಿಶಿನ ಕುಂಕುಮನ ಇಟ್ಕೊಂಡ್ಬಿಟ್ಟು ಆಚೆ ಕಡೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ. ನೈಟೆಲ್ಲ ತೊಳೆದಿದ್ದೆ, ಬೆಳಗ್ಗೆ ಮತ್ತೆ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸೊ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಮೇಲೆ ಬಂದು ಹೊಸಲಿಗೆ ಮತ್ತು ತುಳಸಿ ಕಟ್ಟೆ ಮುಂದೆ ಎಲ್ಲ ರಂಗೋಲಿ ಹಾಕ್ಕೊಂಡೆ. ನನಗೆ ಕೈಯಲ್ಲಿ ಅಷ್ಟೊಂದು ನೀಟಾಗಿ ಬಿಡ್ಸೋಕ್ಕೆ ಬರೋದಿಲ್ಲ. ಸೊ ರಂಗೋಲಿ ಪ್ಲೇಟ್ಸ್ ಬರುತ್ತಲ್ವ, ಅದ್ರ ಮೇಲೆ ರಂಗೋಲಿ ಇಟ್ಟು ಹಾಕ್ಕೊಂಡು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಟೈಮ್ ಕೂಡ ಬೇಗ ಸೇವ್ ಆಗುತ್ತೆ. ರಂಗೋಲಿ ಎಲ್ಲ ಹಾಕ್ಕೊಂಡ್ಮೇಲೆ ದೇವರಿಗೆ ನೈವೇದ್ಯ ಆಗಿ ಪಂಚಾಮೃತ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಥರ ಹಣ್ಣುಗಳು ಹಾಕ್ಕೊಂಡು ಪಂಚಾಮೃತ ಮಾಡ್ಕೊತಾ ಇರೋದು.
ಸೊ ಬಾಳೆಹಣ್ಣು, ಆ್ಯಪಲ್ಲು ಮತ್ತು ದಾಳಿಂಬೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ನಾನು ಈ ರೀತಿ ರಸವಳಿ ಮಾಡ್ಕೊಳೋದು. ಈ ರೀತಿ ಫ್ರೂಟ್ಸ್ ಎಲ್ಲ ಸಣ್ಣಗೆ ಹಚ್ಕೊಂಡು ರಸವಳಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಡ್ರೈ ಫ್ರೂಟ್ಸ್ ಬಂದು ನಾನು ಗೋಡಂಬಿ ಮತ್ತು ದ್ರಾಕ್ಷಿ, ಖರ್ಜೂರ ಹಾಕ್ಕೊತಾ ಇದ್ದೀನಿ. ಖರ್ಜೂರ ರಸವಳಿಗೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಮ್ಮ ಮಿಥಿಲಾಗೆ ಗೋಡಂಬಿ ಅಂದರೆ ತುಂಬ ಇಷ್ಟ. ಸೊ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ ರಸವಳಿಗೆ. ಸ್ವಲ್ಪ ಮೊಸರು, ಇಲಾಚಿ ಪೌಡರು ಮತ್ತು ಶುಗರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು. ಹಾಲು ಹಸಿ ಹಾಲೇ ಹಾಕ್ಕೊಬೇಕು ನಾವು, ಕಾಯಿಸಿರೋ ಹಾಲು ಹಾಕ್ಕೊಬಾರ್ದು. ತುಪ್ಪ 1 ಸ್ಪೂನ್ ಹಾಕ್ಕೊಳ್ಳಿ. ನೈವೇದ್ಯಕ್ಕೆ ಪಂಚಾಮೃತಕ್ಕೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ದೇವ್ರಿಗೆ ನೈವೇದ್ಯ ಇಡೋದು. ಬಂದವ್ರಿಗೆಲ್ಲ ನಾನು ಇದೇ ಪಂಚಾಮೃತನೇ ಫಸ್ಟು ಕೊಡೋದು. ರಸವಳಿ ಆಗಿ ಮಾಡಿಟ್ಮೇಲೆ ಅಪ್ಪ ಫೋಟೋಸ್ಗೆಲ್ಲ ರುದ್ರಾಕ್ಷಿ ಹಾರ ಹಾಕ್ತಾಯಿದ್ದೀನಿ. ಸೊ ಅಷ್ಟೊತ್ತಿಗೆ ಸಂದೀಪರು ಹೋಗ್ಬಿಟ್ಟು ಹೂವು ತರೋಕ್ಕೆ ಹೋದರು. ಕನಕಾಂಬರ ಬಂದುಬಿಟ್ಟು ಕಲಶಕ್ಕೆ ಹಾಕ್ಕೊಂಡೆ. ಸೊ ಅಮ್ಮ ಪಾಪ ನಿನ್ನೆಲ್ಲ ರುದ್ರಾಕ್ಷಿ ಮತ್ತು ಕನಕಾಂಬರ ಎಲ್ಲ ಕಟ್ಟಿದ್ರು. ಸೊ ಒಳ್ಳೆ ಕಾಲದಲ್ಲೇ ನಾನು ದೀಪ ಹಚ್ಚಿಬಿಟ್ಟು ದೇವರಿಗೆ ಪೂಜೆ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಒಳಗಡೆ ಸಂದೀಪ್ ಕೂಡ ಹೂವಾರ ತಂದ ದೇವರಿಗೆ, ಚಾಮಂತಿ ಹೂವಾರ. ಸೊ ಮಿಥಿಲಾ ಕೂಡ ಸ್ನಾನ ಮಾಡಿಕೊಂಡು ಅವಳು ನನ್ನ ಜೊತೆ ಪೂಜೆ ಮಾಡೋಕ್ಕೆ ಬಂದಳು. ಸೊ ಇದು ನಾನು ಮಿಥಿಲಾಗೆ ಹಬ್ಬಕ್ಕೆ ಹೊಲಿಸಿರೋದು ಕ್ರಾಪ್ ಟಾಪು. ಲಾಸ್ಟ್ ವಿಡಿಯೋದಲ್ಲ ನಾನು ತೋರಿಸಿದ್ದಲ್ವಾ ಮೆಟೀರಿಯಲ್ ತಂದಿರೋದು, ನಾನು ಅದನ್ನು ಈ ರೀತಿ ಕ್ರಾಪ್ ಟಾಪ್ ಅವಳಿಗೆ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಅವಳಿಗೆ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೈ ತೆಗಿ ಬಾ. ದೀಪ ಹಚ್ಚಿ ಸ್ವಲ್ಪ ಹೊತ್ತು ಆದಮೇಲೆ ಸಹಸ್ರನಾಮ ಸ್ವಲ್ಪ ಹೊತ್ತು ಹೇಳ್ಕೊಂಡು ಸೊ ಅವಳು ಕೂರಿಸ್ಕೊಂಡು ನಾನು ಪೂಜೆ ಮಾಡೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಎಲ್ಲ ಅವಳು ಗಲಾಟೆ ಮಾಡಿಸ್ಲು, ನಾನೇ ಪೂಜೆ ಮಾಡ್ತೀನಿ ಅಂದರೆ ಅವಳ ಕೈಲೇ ಪೂಜೆ ಎಲ್ಲ ಮಾಡಿಸ್ದೆ. ಸೊ ವರಮಹಾಲಕ್ಷ್ಮಿ ಕೂರಿಸಿದ್ಮೇಲೆ ನಾವು ಲಕ್ಷ್ಮೀನ ಸೊ ಟೈಮಲ್ಲಿ ಒಳ್ಳೆ ಕಾಲದಲ್ಲಿ ಪೂಜೆ ಮಾಡಬೇಕು.
ಮಹಾಮಂಗಳಾರತಿ ಎಲ್ಲ ಆದಮೇಲೆ ಸೊ ಮಿಥಿಲಾನ ಕೂರಿಸ್ಕೊಂಡು ದೇವರಿಗೆ ಹೂವು ಹಾಕಿಸ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಪಂಚಾಮೃತನೂ ಮತ್ತು ತೀರ್ಥ ಎಲ್ಲ ತೊಗೊಂಡು ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಸೊ ಈ ಟೈಮ್ ಹಬ್ಬಕ್ಕೆ ಯಾರನ್ನೂ ಜಾಸ್ತಿಯಾಗಿ ಕರೆದಿಲ್ಲ, ಏಕೆಂದರೆ ನವ್ಯಗೆ ಡೆಲಿವರಿ ಡೇಟ್ ಬೇರೆ ಹತ್ರ ಇತ್ತು. ಸೊ ಶುಕ್ರವಾರ ಹಬ್ಬ ಅಂದರೆ ಶನಿವಾರನೇ ಅವಳಿಗೆ ಡೆಲಿವರಿ ಡೇಟ್ ಕೊಟ್ಟಿರೋದು, ಅದಕ್ಕೆ ಈ ಟೈಮ್ ಯಾರನ್ನೂ ಹಬ್ಬಕ್ಕೆ ಜಾಸ್ತಿ ಜನನ ಕರೀಲಿಲ್ಲ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನೇ ದೊಡ್ಡ ಹಬ್ಬ ಮತ್ತು ದೀಪಾವಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಅನ್ನಕ್ಕೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಗೊಜ್ಜು ಮಾಡ್ಕೊತಾ ಇದ್ದೀನಿ, ಚಿತ್ರಾನ್ನ ಗೊಜ್ಜು. ನಾನೀಗ ಕೊಬ್ಬರಿ ಚಿತ್ರಾನ್ನ ಮಾಡ್ತಾ ಇರೋದು. ಸೊ ಬೆಳಗ್ಗೆ ತಿಂಡಿಗೆ ಎಲ್ಲರಿಗೂ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ಕೂಡ. ಸೊ ಗೊಜ್ಜು ಮಾಡೋದಕ್ಕೆ ಕೊಬ್ಬರಿನೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿಯಲ್ಲಿ ಹಾಕ್ಕೊಂಡು ರುಬ್ಕೊಬೇಕು, ಸ್ವಲ್ಪ ಬೆಳ್ಳುಳ್ಳಿ. ಸೊ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಬಿಟ್ಟು ಇದಕ್ಕೆ ನಂಚ್ಕೊಳಕ್ಕೆ ಬಂದುಬಿಟ್ಟು ಸಂಡಿಗೆ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲರೂ ತಿಂಡಿ ತಿಂದುಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆದು. ಸೊ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸೀರಿಯಲಿ ನನಗೆ ಅಡುಗೆ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಸೊ ಒಂದು ಕಡೆ ಅನ್ನಕ್ಕೆ ಮತ್ತು ರಸಮ್ಗೆ ಇಟ್ಬಿಟ್ಟಿದ್ದೀನಿ, ಒಬ್ಬಟ್ಟು ರಸ. ಸೊ ಇವಾಗ ವಡೆ ಮಾಡ್ಕೊಳೋದಕ್ಕೆ ವಡೆನ ರುಬ್ಕೊಂಡು ಅಂದ್ಬಿಟ್ಟು ಬೇಳೆನೆಲ್ಲ ನೆನೆಸಿಟ್ಟಿದ್ದೆ. ಹೆಸರುಬೇಳೆ ಮತ್ತು ವಡೆಗೆಲ್ಲ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಸೊ ಇದು ಈ ಕಂಟೈನರ್ ಬಂದುಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳೋಕ್ಕೆ ಈಸಿಯಾಗಿರುತ್ತೆ ಜಾರು. ಸೊ ವಡೆಗೆ ರುಬ್ಕೊಳೋಕ್ಕೆ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ವಡೆ ಮಾಡ್ಕೊಳೋವಾಗ ಫಸ್ಟೇ ಸ್ವಲ್ಪ ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಮತ್ತೆ ಬೇರೆದೆಲ್ಲ ತರಿಯಾಗಿ ರುಬ್ಕೊಬೇಕು. ಮೆತ್ತಗೆ ಫುಲ್ಲು ಮಾಡಿದ್ರೂ ವಡೆ ಚೆನ್ನಾಗಿರೋದಿಲ್ಲ. ಸೊ ಬಾಯಿಗೆ ಕಡಲೆಬೇಳೆ ಅನ್ನೋದು ಸಿಗಬೇಕು. ಸೊ ಚಿಕ್ಕದಾಗಿ ವಡೆ ಹಿಟ್ಟು ತೊಗೊಂಡು ಸೊ ಈ ರೀತಿ ಮಾಡ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಬೇಕು. ಸೊ ಈ ಹಬ್ಬಕ್ಕೆ ನಾನು ವಡೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಸೊ ಈ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ. ಊಟಕ್ಕೆ ಬರೋಕ್ಕೆ ಮುಂಚೆನೇ ಫಸ್ಟೇ ವಡೆ ಹಾಕ್ಕೊಂಡು ಸ್ವಲ್ಪ ಇಟ್ಕೊಂಡ್ಬಿಡ್ತೀನಿ. ಸೊ ಮಧ್ಯಾಹ್ನ ಊಟಕ್ಕೆ ಬಂದು ಒಬ್ಬಟ್ಟು ರಸ, ವಡೆ, ಮಜ್ಜಿಗೆ, ಕೋಸಂಬರಿ, ಉದಕ್ಕೆ ಒಗ್ಗರಣೆ ಹಾಕೆಲ್ಲ ಇಟ್ಕೊಂಡಿದ್ದೀನಿ. ಸಾಲ್ಟ್ ಮಾತ್ರ ಬಡಿಸೋ ಟೈಮಲ್ಲಿ ಹಾಕ್ಕೊತೀನಿ. ಸೊ ಮಿಥಿಲಾ ಕೂಡ ಬಂದು ಮಧ್ಯದಲ್ಲಿ ಮಾತಾಡ್ಸ್ತಾನೆ ಇದ್ಲು. ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ವಿ ಸಾಯಂಕಾಲ ಹಾಕೋಣ ಅಂತ. ಈ ರೀತಿ ಗೋಲ್ಡನ್ ಕಲರ್ ಬಂದ ತಕ್ಷಣ ವಡೆ ತೆಗೆದು ಬಿಡಬೇಕು. ವಡೆ ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕಡಲೆಬೇಳೆ ಸಿಗ್ತಾ ಇರಬೇಕು. ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇಳು, ನಾನು ಹೇಳಿದ್ದೀನಿ. ಹೇಳು. ಮಧ್ಯಾಹ್ನ ಊಟಕ್ಕೆ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ಬಾಳೆಯಲ್ಲೇ ಊಟ ಎಲ್ಲ ಬಡಿಸಿದ್ದು. ಬೆಳಗ್ಗೆ ಪೂಜೆ ಮಾಡುವಾಗ ನಾನು ಇದರ ದಾರ ಕಟ್ಕೊಳ್ಲಿಲ್ಲ. ಸೊ ಅಮ್ಮ ಸ್ನಾನ ಮಾಡ್ಕೊಂಬಂದು ಮತ್ತು ನನಗೆ ದಾರ ಎಲ್ಲ ಎಲ್ಲರಿಗೂ ಕಟ್ಟಿದ್ರು. ಸೊ ಇದು ವರಮಹಾಲಕ್ಷ್ಮಿಗೆ ಕಟ್ಕೊಳೋಂಥ ದಾರ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಾಯಂಕಾಲಕ್ಕೆ ಅರ್ಶಿನ ಕುಂಕುಮ ಕರೆಯೋದಕ್ಕೆ ನಾನು ಈ ಮೆರೂನ್ ಕಲರ್ ಸ್ಯಾರಿ, ಬನಾರಸಿ ಸ್ಯಾರಿ ಉಟ್ಕೊತಾ ಇದ್ದೀನಿ. ಸೊ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬಂದುಬಿಟ್ಟು ಗೋಲ್ಡ್ ಕಲರು ಮತ್ತು ವೈಟ್ ಮುತ್ತಿಂದು ಬ್ಯಾಂಗಲ್ ಕೂಡ.
ಸೊ ಸ್ಯಾರಿ ಎಲ್ಲ ಉಟ್ಕೊಂಡು ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಸೊ ತಲೆ ಎಲ್ಲ ಬಚ್ಕೊಂಡ್ಬಿಟ್ಟು, ಸೊ ಇವತ್ತು ನಾನು ಫ್ರೀ ಹೇರ್ಸ್ ಬಿಡ್ತಾಯಿಲ್ಲ, ಪೋನಿಟೈಲ್ ಹಾಕ್ಕೊತಾ ಇದ್ದೀನಿ. ಈ ಸ್ಯಾರಿ ಮೇಲೆ ಪೋನಿಟೈಲು ಚೆನ್ನಾಗಿ ಕಾಣುತ್ತೆ. ಸೊ ಮೇಕಪ್ಪನ್ನು ನಾನು ಹೆವಿಯಾಗಿ ಏನೂ ಮಾಡಲ್ಲ. ಸೊ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಫೇಸ್ಗೆ ಕ್ರೀಮ್ಸ್ ಅನ್ನೋದು ಜಾಸ್ತಿ ಅಪ್ಲೈ ಮಾಡ್ತಾಯಿಲ್ಲ, ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದಲ್ವ. ಸೊ ಮಾಯ್ಶ್ಚರೈಸರ್ ಹಚ್ಕೊಂಡ್ಮೇಲೆ ಸನ್ಸ್ಕ್ರೀನು ಮತ್ತು ಲಾಸ್ಟೆಲ್ಲ ಹೈಲೈಟರ್ ಹಚ್ಕೊತಾ ಇದ್ದೀನಿ. ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮತ್ತು ಐಬ್ರೋ ಪೆನ್ಸಿಲ್ಲು ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋಸು ಸ್ವಲ್ಪ ಹೈಲೈಟಾಗಿ ಕಾಣಿಸಿದ್ರೆ ನಮಗೆ ಫೇಸ್ ಅಟ್ರಾಕ್ಟ್ ಆಗಿರುತ್ತೆ. ಲಿಪ್ ಬಾಮ್ ಹಚ್ಕೊಂಡು ಮತ್ತು ನಾನು ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಡಾರ್ಕ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾರಿಗೆ ಮ್ಯಾಚಿಂಗ್ಗೆ. ಲಾಸ್ಟಲ್ಲಿ ಸ್ವಲ್ಪ ಟಚ್ ಅಪ್ ಕೊಡ್ತಾ ಇದ್ದೀನಿ. ಇಯರಿಂಗ್ಸ್ ಬಂದುಬಿಟ್ಟು ಸ್ಯಾರಿ ಮ್ಯಾಚಿಂಗು ಮುತ್ತಿಂದು, ಗೋಲ್ಡು ಮತ್ತು ಮುತ್ತು ಮಿಕ್ಸ್ ಆಗಿರೋದು. ಸೊ ಕತ್ತಿಗೆ ನಾನು ಏನು ಹಾಕ್ಕೊತಿಲ್ಲ, ಮಾಂಗಲ್ಯ ಚೈನೆ ಚೆನ್ನಾಗಿದೆ ಅಂದ್ಬಿಟ್ಟು ಇಯರಿಂಗ್ಸ್ ಮಾತ್ರ ಇಟ್ಕೊಂಡು ಈ ರೀತಿ ರೆಡಿಯಾಗಿದ್ದೆ. ಸೊ ಒಂದು ಕೈ ವಾಚು ಮತ್ತು ಬಳೆ ಹಾಕ್ಕೊಂಡು ಲಾಸ್ಟಲ್ಲಿ ಪರ್ಫ್ಯೂಮ್ ಹಾಕ್ಕೊತಾ ಇದ್ದೀನಿ. ಸೊ ಫೈನಲ್ ಲುಕ್ ಈ ರೀತಿ ಇತ್ತು. ಸೊ ಈ ಬನಾರಸಿ ಸ್ಯಾರಿ ತುಂಬ ಕಂಫರ್ಟಾಗಿರುತ್ತೆ ಓಡಾಡೋದಕ್ಕೆಲ್ಲ. ಕುಂಕುಮ ಕರೆಯೋದಕ್ಕೆ ಒಂದು 5 ಗಂಟೆಗೆಲ್ಲ ರೆಡಿ ಆದೆ. ಹೋಗೋಕ್ಕೆ ಮುಂಚೆನೇ ದೀಪ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಫಸ್ಟ್ ದೀಪ ಹಚ್ತಾ ಇದ್ದೀನಿ. ಸೊ ದೀಪ ಉರಿತಾನೆ ಇರುತ್ತೆ. ಅಗರಬತ್ತಿನೇ ಮತ್ತು ಧೂಪ ಹಚ್ಕೊಂಡೆ. ದೀಪ ಅನ್ನೋದು ದೇವ್ರು ತೆಗಿಯೋವರೆಗೂ ಇದನ್ನು ಉರಿಸ್ತಾನೆ ಇರ್ತೀವಿ. ನಾನು ಪೂಜೆ ಮಾಡಿ ಒಳಗಡೆ ಊರಿಂದ ನಮ್ಮ ಚಿಕ್ಕಪ್ಪ ಮತ್ತು ಮಗ ಕೂಡ ಬಂದರು. ಅವ್ರಿಗೂ ತೀರ್ಥ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತು ನಾನು ಕುಂಕುಮ ಕರಿಯೋಕ್ಕೆ ಹೋದೆ. ಸೊ ಮನೇಲೆ ನವ್ಯ ಒಬ್ಬಳೇ ಇದ್ಲು, ಅಮ್ಮನೂ ಮತ್ತು ಇಬ್ಬರೂ ಕುಂಕುಮ ತೊಗೊಂಬರಕ್ಕೆ ಹೋಗಿದ್ರು ನಮ್ಮ ರಿಲೇಷನ್ಸ್ ಮನೆಗೆ. ಸೊ ಅದಕ್ಕೆ ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡಿಬಿಟ್ಟು ಮತ್ತು ನಾನು ಕುಂಕುಮ ಕರಿಯೋಕ್ಕೆ ಹೋದೆ. ಸೊ ಇವತ್ತು 11 ಗಂಟೆವರೆಗೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ನಾನು ಮನೆಗೆ ಬರೋಷ್ಟರಲ್ಲಿ 9:15 ಆಯಿತು. ಲಾಸ್ಟಲ್ಲಿ ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಆರತಿ ನೀರು ಮಾಡಿಟ್ಬಿಡ್ತೀನಿ. ಆರತಿ ನೀರು ಮಾಡಿಬಿಟ್ಟು ಬಾಗಿಲ ಹತ್ರ ಹಟ್ಬಿಡ್ತೀನಿ. ದೀಪ ಅನ್ನೋದು ತುಳಸಿ ಕಟ್ಟೆ ಹತ್ರ ಇಡ್ತೀನಿ. ಅದು ಫುಲ್ ಉರಿದು ಹಾರೋವರು ಅಲ್ಲೇ ಬಿಡ್ತೀನಿ. ಕೊನೆಯಲ್ಲಿ ಎಲ್ಲರೂ ಒಂದು ಫೋಟೋ ತೊಗೊಂಡ್ರಿ. ಸೊ ನವ್ಯವರೆಲ್ಲ ಊರಿಗೆ ಹೋಗ್ತಾಯಿದ್ರು. ನಾಳೆ ಬೆಳಗ್ಗೆ ಮತ್ತೆ ನವ್ಯ ಬರಬೇಕಂದ್ಬಿಟ್ಟು ನೈಟೇ ಹೋದ್ಲು. ನಾನು ಅವತ್ತೇ ದೇವ್ರನ್ನ ಕಲಿಸ್ಬಿಡ್ತೀನಿ. ಸೊ ಏನಾದರೂ ಒಂದು ದೇವ್ರ ಮೇಲೆ ಹಾಕಿರೋದು ಒಂದು ಐಟಮ್ ತೆಗೆದುಬಿಡ್ತೀನಿ. ಸೊ ಮೈದ್ಲು ಬೆಡ್ ತೆಗೆದೆ. ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಆಚರಣೆ ಮಾಡ್ತೀವಿ. ಸೊ ಕೊನೆವರೆಗೂ ನಾನು ವಿಡಿಯೋ ನೋಡಿದರೆ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.